ಬಸವ ಪಥದಲ್ಲಿ ನಡೆಯುವುದೇ ಜೀವನದ ಸಾರ್ಥಕತೆ. ಶಿವಯೋಗದ ಮೂಲಕ ಮನುಷ್ಯ ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಲು ಸಾಧ್ಯ. ಪರಮಪೂಜ್ಯ ಪೂರ್ಣೇಶ್ವರ ಮಹಾಸ್ವಾಮೀಜಿಗಳು ತೋಂಟದಾರ್ಯ ಅನುಭವ ಮಂಟಪ ಆಳಂದ ಇವರ ಕಾರ್ಯಕ್ರಮದ ಕುರಿತು ಈ ಒಂದು ವರದಿ. ಆರ್ ಲೋಹಾರ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ, ಭಕ್ತಿಪೂರ್ವಕವಾದಂಥ ಶರಣಾರ್ಥಿಗಳು. ಅತ್ತಾಪುರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅದ್ದೂರಿ ಸಾಮೂಹಿಕ ಇಷ್ಟಲಿಂಗ ಶಿವಯೋಗ ಕಾರ್ಯಕ್ರಮ ನೆರವೇರಿತು. ಹೈದರಾಬಾದ್ ನಗರದ ರಾಮಭಾಗ ಅತ್ತಾಪುರ ಮಹಾತ್ಮ ಬಸವೇಶ್ವರ ಅನುಭವ ಮಂಟಪದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಾಮೂಹಿಕ ಇಷ್ಟಲಿಂಗ ಶಿವಯೋಗ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಭಾನುವಾರ ಜರುಗಿತು. ಆಳಂದದ ಶ್ರೀ ಜಗದ್ಗುರು ತೋಂಟದ ಸಿದ್ಧಲಿಂಗೇಶ್ವರ ಅನುಭವ ಮಂಟಪ ಹಾಗೂ ಅತ್ತಾಪುರದ ಅನುಭವ ಮಂಟಪದ ಪ್ರಧಾನ ಸಂಚಾಲಕರಾದ ಪರಮಪೂಜ್ಯ ಪೂರ್ಣೇಶ್ವರ ಮಹಾಸ್ವಾಮಿಗಳ ಸನ್ನಿಧಿ ಹಾಗೂ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದ ಮುಖ್ಯಾಂಶಗಳು: ಇಷ್ಟಲಿಂಗ ಶಿವಯೋಗ. ಸಾವಿರಾರು ಭಕ್ತರು ಏಕಕಾಲದಲ್ಲಿ ಇಷ್ಟಲಿಂಗ ಪೂಜೆ ಹಾಗೂ ಮಹಾಶಿವಯೋಗದಲ್ಲಿ ಪಾಲ್ಗೊಂಡು ಅಂತರಂಗದ ಶುದ್ಧೀಕರಣ ಸಂಕಲ್ಪವನ್ನು ಮಾಡಿದರು. ವಚನ ವೈಭವ. ಶರಣರಾದ ಶ್ರೀ ಸುನಿಲ್ ಗೌರ್ ಹಾಗೂ ಶ್ರೀ ನಾಗರೆಡ್ಡಿ ಮತ್ತು ಸಂಗಡಿಗರಿಂದ ಮನಸೆಳೆಯುವಂಥ ವಚನ ಗಾಯನ ಹಾಗೂ ಭಜನಾ ಕಾರ್ಯಕ್ರಮ ನೆರವೇರಿತು. ಧಾರ್ಮಿಕ ಪ್ರವಚನ. ಬಸವಾದಿ ಶರಣರ ತತ್ವಗಳು ಇಂದಿಗೆ ನಮ್ಮ ಬದುಕಿಗೆ ಎಷ್ಟು ಪ್ರಸ್ತುತ ಎನ್ನುವ ಕುರಿತು ಜೀವನ ದರ್ಶನ ನೀಡುವ ಪ್ರವಚನವನ್ನು ಪರಮಪೂಜ್ಯ ಪೂರ್ಣೇಶ್ವರ ಮಹಾಸ್ವಾಮಿಗಳು ನೀಡಿದರು. ಪ್ರವಚನದ ಮುಖ್ಯಾಂಶ: ಬಸವ ಪಥದಲ್ಲಿ ನಡೆಯುವುದೇ ಜೀವನದ ಒಂದು ಸಾರ್ಥಕತೆ. ಶಿವಯೋಗದ ಮೂಲಕ ಮನುಷ್ಯ ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಲು ಸಾಧ್ಯ ಅಂಥೇಳಿ ಪರಮಪೂಜ್ಯ ಪೂರ್ಣೇಶ್ವರ ಮಹಾಸ್ವಾಮಿಗಳು ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರವಚನವನ್ನು ನೀಡಿದರು. ಆ ಸಂದರ್ಭದಲ್ಲಿ ಹೈದರಾಬಾದ್ ಮತ್ತು ಸುತ್ತಮುತ್ತಲಿನ ಸಾವಿರಾರು ಬಸವ ಭಕ್ತರು ಪಾಲ್ಗೊಂಡು ಶರಣ ಸಂಸ್ಕೃತಿಯ ಈ ಮಹಾ ಸಮಾಗಮಕ್ಕೆ ಸಾಕ್ಷಿಯಾದರು. ಶರಣ ಶ್ರೀ ನಾಗರಾಜ್ ಸೋರಳೆಯವರು ಸ್ವಾಗತಿಸಿದರು ಮತ್ತು ರವಿ ಪಾಟೀಲರು ಶಿವಯೋಗ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಂಧುಗಳೇ, ಇವತ್ತಿನ ದಿನದಲ್ಲಿ ಬಸವಣ್ಣನ ಒಂದು ಈ ಕಾರ್ಯಕ್ರಮ ಎಷ್ಟು ಪ್ರಸ್ತುತ ಅಂತಂದರೆ ಇದು 100ಕ್ಕೆ 100ರಷ್ಟು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾದಂಥ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬಸವ ಪಥದಲ್ಲಿ ನಡೆಯಲೇಬೇಕಾಗುತ್ತದೆ. ಕಾರಣ ಇವತ್ತಿನ ದಿನ ಸಮಾಜದಲ್ಲಿ ನಡೀತಕ್ಕಂಥ ಏರುಪೇರುಗಳನ್ನು ಗಮನಿಸಿದಾಗ ಅಂದು ಸುಮಾರು 800 ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ ಮಾತು ಇಂದಿಗೂ ಕೂಡ ನಮಗೆ ಪ್ರಸ್ತುತ ಅನ್ನಿಸ್ತದೆ. ಈ ಒಂದು ವಿಚಾರದಲ್ಲಿ ಈ ಒಂದು ಗಡಿನಾಡು ಭಾಗದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಪ್ರದೇಶ ಆಳಂದ ತಾಲೂಕಿನಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಪರಮಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿ ತೋಂಟದಾರ್ಯರ ಅನುಭವ ಮಂಟಪ ಗದಗ್ರವರು ಈ ಗಡಿನಾಡು ಪ್ರದೇಶದಲ್ಲಿ ಒಂದು ಈ ಭಕ್ತಿ, ಭಾವೈಕ್ಯತೆ, ಭ್ರಾತೃತ್ವ, ಸ್ನೇಹ, ಪ್ರೇಮ, ಸಂವಿಧಾನ ಇವೆಲ್ಲವೂ ಒಂದು ಜೀವಂತವಾಗಿ ಉಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಆಳಂದ ಪಟ್ಟಣದಲ್ಲಿ ಉಮರಗ ರಸ್ತೆಯಲ್ಲಿ ತೋಂಟದಾರ್ಯ ಅನುಭವ ಮಂಟಪ ಅಂತಕ್ಕಂಥ ಒಂದು ಬೃಹತ್ತಾದಂಥ ಕಟ್ಟಡವನ್ನು ನಿರ್ಮಿಸಿಕೊಟ್ಟದ್ದು. ಈಗ ಅಲ್ಲಿ ಶಾಲಾ ಕಾಲೇಜುಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಆಳಂದದ ಜನಗಳು ಕೂಡ ಇಂಥ ಒಂದು ಕಾರ್ಯಕ್ರಮದ ಆ ಒಂದು ಕಟ್ಟಡದ ಅದರ ಉಪಯೋಗ ಪಡಿಕೊಳ್ಬೇಕು. ಕಾರಣ ಮಹಾಶಿವರಾತ್ರಿ ಹಬ್ಬದಂದು ಇಲ್ಲಿರ್ತಕ್ಕಂಥ ಪೂಜ್ಯರು ಪೂರ್ಣೇಶ್ವರ ಮಹಾಸ್ವಾಮಿಗಳು ಅವರು ಬೇರೆ ಕಡೆ ಹೋಗಿ ಪ್ರವಚನವನ್ನು ಮಾಡ್ತಾರೆ, ಬಸವಣ್ಣನ ಕುರಿತು ಹೇಳ್ತಾರೆ, ಇಷ್ಟಲಿಂಗದ ಬಗ್ಗೆ ಹೇಳ್ತಾರೆ. ಆದರೆ ನಮ್ಮ ಆಳಂದ ತಾಲೂಕಿನ ಜನ ಅದರ ಸದುಪಯೋಗ ಮಾಡಿಕೊಳ್ಳಿಲ್ಲ ಅಂತಕ್ಕಂಥ ನೋವು ನನಗೆ ಕಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಪರಮ ಪೂಜ್ಯರ ಒಂದು ಉಪಯೋಗ ನಮ್ಮ ತಾಲೂಕಿನ ಜನ ಮಾಡಿಕೊಳ್ಬೇಕು. ಬಸವ ತತ್ವದಡೆಗೆ ಎಲ್ಲರನ್ನು ಕರೆದುಕೊಂಡು ಹೋಗುವಂಥ ಅವರ ಜೊತೆಗೆ ನಾವು ಕೂಡ ಕೈ ಜೋಡಿಸಬೇಕು. ಆ ಪರಮ ಪೂಜ್ಯರ ಉಪಯೋಗ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಜನ ಮಾಡಿಕೊಳ್ತಾರೆ ಅಂತಕ್ಕಂಥ ಆಶಾಭಾವದೊಂದಿಗೆ ಈ ವರದಿ ಆರ್ ಲೋಹಾರ್ ನ್ಯೂಸ್ ವತಿಯಿಂದ ಇದ್ದು, ತಾವುಗಳು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾ ನಿಮ್ಮೆಲ್ಲರಿಗೆ ಭಕ್ತಿಪೂರ್ವಕವಾದಂಥ ಶರಣಾರ್ಥಿಗಳು.